ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ರೆಡ್ಡಿ ವಿರುದ್ಧದ ಗಣಿಗಾರಿಕೆ ಕೇಸ್ ವರದಿ ಇದೀಗ ಸರ್ಕಾರ ಕೇಳಿದೆ. 854 ಕೋಟಿ ಹಗರಣದ ಬಗ್ಗೆ ದಾಖಲೆ ಕೊಡಿ ಅಂತ ಹೇಳಿ ಸೂಚನೆ ಕೊಟ್ಟಿದೆ. ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ತಲೆನೋವು ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ವಿಚಾರದಲ್ಲಿ ಬಹಳಷ್ಟು ಕೇಸ್ಗಳು ಈಗಾಗಲೇ ಇದ್ದಾವೆ. ಅದರಲ್ಲೂ ಕೂಡ ಬಳ್ಳಾರಿ ಫೈರಿಂಗ್ ಕೇಸ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇದೀಗ 854 ಕೋಟಿ ಹಗರಣದ ಬಗ್ಗೆ ದಾಖಲೆ ಕೊಡಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಪರಿಸರ ಇಲಾಖೆಯ ಅಧೀನ ಕಾರ್ಯದರ್ಶಿಯಿಂದ ಸೂಚನೆ ಹೋಗಿದೆ. ಈಗ ವಲಯ ಅರಣ್ಯಾಧಿಕಾರಿಗೆ ವರದಿ ಸಲ್ಲಿಸಲು ಸೂಚನೆ ಕೊಟ್ಟಿರುವಂತಹ ಬಳ್ಳಾರಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂಡೂರು ಕ್ಲಸ್ಟರ್ನಲ್ಲಿನ ಗಣಿಗಾರಿಕೆ ವಹಿವಾಟಿನ ಬಗ್ಗೆ ಪತ್ರ ಬರೆದಿರುವಂಥದ್ದು. 884 ಕೋಟಿ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಂತಹ ಟಪಾಲ್ ಗಣೇಶ್ ಇನ್ನು ಈ ಪತ್ರದ ಹಿನ್ನೆಲೆ ವರದಿ ತರಿಸಿಕೊಳ್ಳಲು ಮುಂದಾಗಿದೆ ಸರ್ಕಾರ ಕೂಡ. ಟಪಾಲ್ ಗಣೇಶ್ ಗಣಿ ಉದ್ಯಮಿ ಹಾಗೂ ರೆಡ್ಡಿ ವಿರುದ್ಧದ ದೂರುದಾರ. ಸಿಬಿಐ ವಿಶೇಷ ಕೋರ್ಟ್ನಲ್ಲಿ ಅಕ್ರಮ ಗಣಿಗಾರಿಕೆ ಸಾಬೀತಾಗಿತ್ತು. ಇನ್ನು ಅಕ್ರಮವಾಗಿ 29 ಲಕ್ಷ ಮೆಟ್ರಿಕ್ ಟನ್ ಕಬ್ಬಿಣದ ಅದಿರು ಸಾಗಾಟ ಮಾಡಲಾಗಿತ್ತು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಇಲ್ಲಿ ಜನಾರ್ದನ್ ರೆಡ್ಡಿಗೆ ಮತ್ತೊಂದು ತಲೆನೋವಿದು. ಅದರಲ್ಲೂ ಕೂಡ ಈ ಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ಇರ್ಬೋದು ಅಥವಾ ಅಕ್ರಮ ಅದಿರು ಸಾಗಾಟ ವಿಚಾರದಲ್ಲಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಾತ್ರ ಎಷ್ಟಿದೆ ಈ ಒಂದು ಕೇಸಲ್ಲಿ ಅಂತ? ರೋಶಿನಿ, ಇದೀಗ ಏನಂದ್ರೆ ಜನಾರ್ದನ್ ರೆಡ್ಡಿ ಅವರಿಗೆ ಮತ್ತೊಂದು ಸಂಕಷ್ಟ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದೀಗ ಏನು ಒಂದು ಸರ್ಕಾರ ಈ ಹಿಂದೆ ಏನು ಜನಾರ್ದನ್ ರೆಡ್ಡಿ ಅವರು ಓಬಳಾಪುರಂ ಒಂದು ಮೈನಿಂಗ್ ಗಣಿ ಗುತ್ತಿಗೆಯನ್ನ ಪಡೆದು ಕರ್ನಾಟಕದ ಸಂಡೂರಿನ ಕ್ಲಸ್ಟರ್ನ ಅರಣ್ಯ ವಿಭಾಗದ ವಿವಿಧ ಗಣಿಗಳಲ್ಲಿ ಏನು ಒಂದು ಅಕ್ರಮವಾಗಿ ಅದರನ್ನ ಸಾಗಾಟ ಮಾಡಿರ್ತಾರೆ. ಇದು ಇಲ್ಲಿವರೆಗೆ ಸುಮಾರು 884 ಕೋಟಿ ರೂಪಾಯಿ ಈಗ ಲೂಟಿ ಆಗಿರ್ತಕ್ಕಂಥದ್ದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರ ಇದಕ್ಕೆ ಒಂದು ಲೂಟಿ ಬಗ್ಗೆ ಒಂದು ದಾಖಲೆ ನೀಡುವಂತೆ ಅರಣ್ಯಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆಯ ಅಧೀನ ಕಾರ್ಯದರ್ಶಿ ಅವರಿಗೆ ಒಂದು ಸೂಚನೆಯನ್ನ ನೀಡಿರ್ತಕ್ಕಂಥದ್ದು. ಈಗ ಈ ಹಿನ್ನೆಲೆ ವಲಯ ಅರಣ್ಯಾಧಿಕಾರಿಗೆ ವರದಿ ಕೊಡ್ಲಿಕ್ಕೆ ಈಗ ಬಳ್ಳಾರಿಯ ಉಪ ಸಂರಕ್ಷಣಾ ಅರಣ್ಯಾಧಿಕಾರಿ ಸಂಡೂರು ಕ್ಲಸ್ಟರ್ ಅವರಿಗೆ ಈಗ ಸೂಚನೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಈಗೆಲ್ಲ ಒಂದು ಏನು ವರದಿಯನ್ನ ಈಗ ತಯಾರು ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಇದನ್ನ ಸರ್ಕಾರಕ್ಕೆ ಕಳಿಸ್ಕೊಡುತ್ತೆ. ನಂತರ ಇದೀಗ ನಂತರ ಜನಾರ್ದನ್ ರೆಡ್ಡಿ ಅವರ ಮೇಲೆ ಏನು ಕ್ರಮ ಆಗುತ್ತೆ ಅನ್ನೋದನ್ನ ನೋಡ್ಬೇಕು. ಈಗಾಗಲೇ ಈ ಹಿಂದೆನೂ ಕೂಡ ಇಡಿ ಅವರು ಇದೇ ಒಂದು 884 ಕೋಟಿ ರೂಪಾಯಿ ಕಟ್ಟಬೇಕಾದಂತ ಒಂದು ಹಣಕ್ಕೆ ಏನು ಲೂಟಿ ಆಗಿದೆ ಅಂತ ಹೇಳಿನೇ ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿದ್ರು. ತದನಂತರ ಅವರು ಅದನ್ನ ಹೈಕೋರ್ಟ್ ಅಲ್ಲಿ ಒಂದು ಕೇಸನ್ನ ಸ್ಕ್ವಾಶ್ ಮಾಡ್ಕೊಂಡ್ರು. ನಂತರ ಸುಪ್ರೀಂ ಕೋರ್ಟ್ ಕೂಡ ಇಡಿ ಹೋಗಿತ್ತು. ಆದ ನಂತರ ಇದೀಗ ಸಿಬಿಐನವರು ಕೂಡ 884 ಕೋಟಿ ರೂಪಾಯಿಯನ್ನ ಏನು ಹಣ ಸಂದಾಯ ಮಾಡಿಸ್ಕೊಳ್ಳುವ ಬಗ್ಗೆ ಈಗ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದು ಮುಂದೆ ಯಾವ ಹಂತದಲ್ಲಿ ಇದೆಲ್ಲ ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ರೋಶಿನಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ಎಲ್ಎ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿಗೆ ಮತ್ತೊಂದು ಸಂಕಷ್ಟ ಅಂತ ಹೇಳ್ಬೋದು. ಹಾಗಾಗಿ ಈ ಕೇಸಲ್ಲಿ ಏನಾಗುತ್ತೆ ಅನ್ನೋದು ನೋಡ್ಬೇಕಾಗತ್ತೆ. ಸರ್, ನಾನು ಸಿಬಿಐ ಏನು ಜಡ್ಜ್ಮೆಂಟ್ ಆಗ್ತದೆ ಜನಾರ್ದನ್ ರೆಡ್ಡಿ ಅವರು ಮೇಲೆ ಪ್ರಕರಣ ಏನು 7 ವರ್ಷ ಜೈಲು, ಇವರು ಇಲ್ಲಿಗಲ್ ಮೈನಿಂಗ್ ಮಾಡಿದ್ದಾರೆ ಅಂತೇಳಿ ಜಡ್ಜ್ಮೆಂಟ್ನಲ್ಲಿ ರುಜುವಾತಾಗಿದೆ. ಆ ಒಂದು ಜಡ್ಜ್ಮೆಂಟ್ ಕಾಪಿನ ನಾನು ತಗೊಂಡು ಆ ಜಡ್ಜ್ಮೆಂಟ್ನಲ್ಲಿರೋ ಅಂಶಗಳನ್ನ ನಾನು ಇವರಿಗೆ ಸರ್ಕಾರಕ್ಕೆ ಚೀಫ್ ಸೆಕ್ರೆಟರಿಗೆ ಪತ್ರ ಬರಿತೀನಿ. 884 ಕೋಟಿ ನಮ್ಮ ಸಂಪತ್ತು ಅಂದರೆ ಸರಿಸುಮಾರು 29 ಲಕ್ಷ ಟನ್ನು ಕರ್ನಾಟಕದ ಮೆಟೀರಿಯಲ್, ಅಂದರೆ ಕರ್ನಾಟಕದಲ್ಲಿ ಬಗೆದಂಥ ಮೆಟೀರಿಯಲು ಆಂಧ್ರದ ಓಬಳಾಪುರಂ ಪರ್ಮಿಟ್ ಮೂಲಕ ಇವರು ಅಕ್ರಮವಾಗಿ ಸಾಗಾಣಿಕೆ ಮಾಡಿದಾರ ಎಂಬುದು ಆ ಒಂದು ಸಿಬಿಐ ಜಡ್ಜ್ಮೆಂಟ್ನಲ್ಲಿ ರುಜುವಾತಾಗಿದೆ. ಆ ಜಡ್ಜ್ಮೆಂಟ್ನಲ್ಲಿ ನಾನು ಸ್ಪಷ್ಟವಾಗಿ ಬರೆದೀನಿ, ಈ MBT HT ಎನ್ ರತ್ನಯ್ಯ ಇವರು ಲೀಸ್ ಡೀಡ್ನ ವಾಲೇಷನ್ ಮಾಡಿದಾರ, ಕೋವೆನೆಂಟ್ ಆಫ್ ದಿ ಲೀಸ್ ಡೀಡ್ ಕಂಡೀಷನ್ಸು